ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ಗಣೇಶ ಚತುರ್ಥಿ ದಿವಸ ಏನೇನಾಗುತ್ತೆ ಅದನ್ನೆಲ್ಲನೂ ಶೇರ್ ಮಾಡೋಕ್ಕೆ ಒಂದು ಲಾಗ್ನ ಮಾಡಿದ್ದೀನಿ. ನಿಮಗೇನಾದರೂ ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ಬೆಳಗ್ಗೆ ಎದ್ದ ತಕ್ಷಣವೇ ನಾನಿಲ್ಲಿ ಗಣೇಶಗೆ ಅಭಿಷೇಕ ಮಾಡ್ತಾಯಿದ್ದೀನಿ. ಇವತ್ತು ಗಣೇಶ ಚತುರ್ಥಿ ಇರೋದ್ರಿಂದ ಗಣೇಶಗೆ ಅಭಿಷೇಕ ಮಾಡಿ ನನ್ನ ಒಂದು ಲಾಗ್ನ ಇಲ್ಲಿ ಶುರು ಮಾಡಿದ್ದೀನಿ. ಇವಾಗ ಗಣೇಶಗೆ ಇಲ್ಲಿ ಅಭಿಷೇಕನ ಮಾಡ್ತಾಯಿದ್ದೀನಿ ನೋಡಿರಿ. ನಮ್ಮ ಮನೆಯಲ್ಲಿ ಇರುವ ಒಂದು ಪುಟ್ಟ ಗಣೇಶಗೆ ಇಲ್ಲಿ ಅಭಿಷೇಕನೆಲ್ಲ ಮಾಡಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಇವತ್ತಿನ ದಿನ ಏನೇನಾಗುತ್ತೆ ಅದನ್ನೆಲ್ಲನೂ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಆಯಿತು ಆದಮೇಲೆ ನಾನು ದೇವ್ರಿಗೆ ನೈವೇದ್ಯಕ್ಕೆ ಅಂಥೇಳಿ ಇಲ್ಲಿ ಕರಿಗಡುಬು ಮಾಡೋಣ ಅಂಥೇಳಿ ಇವಾಗ ಕರಿಗಡುಬನ್ನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಕರಿಗಡುಬೆಲ್ಲ ಮಾಡಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿರಿ. ಪೂಜೆ ಎಲ್ಲ ಆದಮೇಲೆ ದೇವರಿಗೆ ನೈವೇದ್ಯ ಮಾಡೋಣ ಅಂಥೇಳಿ ಕರಿಗಡುಬನ್ನ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಕೆಲ್ಸಕ್ಕೆ ಬೇರೆ ಹೋಗಬೇಕು. ಇವತ್ತು ನನಗೆ ರಜೆ ಏನೂ ಇಲ್ಲ. ಇದ್ರದ್ದು ರಜೆ ನಾವು ಬೇರೆ ದಿನ ತೊಗೋಬೇಕು. ಹಾಗಾಗಿ ಇವತ್ತು ನಮಗೆ ರಜೆ ಏನೂ ಇರಲಿಲ್ಲ. ಡೈಲಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾಯಿದ್ದೆ. ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಒಂದು 7 ಗಂಟೆ 7:15 ಹೋಗೋಣ ಅಂತ ಅಂದ್ಕೊಂಡು ಅಷ್ಟರಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸನೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದಮೇಲೆ ಮಿಕ್ಕಿರೋ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಇಲ್ಲಿ ನಾನು ಕರಿಗಡುಬನ್ನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋಣ ಅಂಥೇಳಿ ಇವಾಗ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ದೇವ್ರಿಗೆ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಕರಿಗಡುಬನ್ನ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಮತ್ತು ಅನ್ನನ ಇಟ್ಟು ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿ ಇವಾಗ ಅಡುಗೆ ಏನೇನು ಮಾಡಿದ್ದೀನಿ ಅಂತ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಹೋಳಿಗೆ ಸಾರು ಮಾಡಿದ್ದೀನಿ ಮತ್ತು ಹಪ್ಪಳ ಕರಿಯೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಕರಿಗಡುಬನ್ನ ಮಾಡ್ಕೊಂಡಿದ್ದೆ. ದೇವರಿಗೆ ನೈವೇದ್ಯ ಎಲ್ಲ ಮಾಡಿದ್ಮೇಲೆ ಒಂದು 4 ಮಿಕ್ಕಿದೆ, ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ. ಇವಾಗ ಇದು ವೈಟ್ ರೈಸ್ ನೋಡಿರಿ, ಸ್ವಲ್ಪ ಇದು ಕೋಸಂಬರಿ, ಇಷ್ಟೇ ನೋಡಿರಿ. ಇವತ್ತು ಸಿಂಪಲಾಗಿ ಅಡುಗೆ ಮಾಡಿದ್ದೀನಿ. ಇವಾಗ ಕೆಲ್ಸಕ್ಕೆ ಹೋಗ್ತೀನಿ, ಮತ್ತು ಬಂದಮೇಲೆ ಸಿಗ್ತೀನಿ, ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೆ. ಹೋಗ್ಬೇಕಾದ್ರೆ ಇಲ್ಲಿ ದಾರಿನಲ್ಲಿ ಗಣೇಶನ ಕೂಡಿಸಿದ್ರು. ಫಸ್ಟು ಈ ವರ್ಷದ ಮೊದಲನೇ ಗಣೇಶನ ನೋಡೋಕ್ಕೆ ಬಂದಿದ್ದೀವಿ ನೋಡಿರಿ. ಇಲ್ಲಿ ಗಣೇಶನ ಕೂಡಿಸಿದ್ರು, ಹೆಂಗೂ ಬಂದಿದ್ದೀವಿ ಇಲ್ಲೇ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ನಾನು ನಮ್ಮ ಯಜಮಾನ್ರು ಈ ಒಂದು ಗಣೇಶನ ನೋಡೋಕ್ಕೆ ಬಂದಿದ್ದೀವಿ ನೋಡಿರಿ. ಗಣೇಶಗೆ ಒಂದು ಕರಿಗಡುಬು ಹಾರ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಫಸ್ಟು ಈ ಒಂದು ದೇವರ ದರ್ಶನ ಮಾಡ್ತಾಯಿದ್ದೀವಿ. ಈ ವರ್ಷದ ಗಣೇಶ ನೋಡಿರಿ, ಫಸ್ಟ್ನೇ ಗಣೇಶ. ಇವಾಗ ಇಲ್ಲಿ ನಮಸ್ಕಾರನ ಮಾಡಿಕೊಂಡು ಹೋಗ್ತೀವಿ. ಮತ್ತು ಇದ್ರ ಪಕ್ಕದಲ್ಲೇ ಒಂದು ಗಣೇಶ ದೇವಸ್ಥಾನ ಇದೆ, ಅದರದ್ದು ಅಪೋಸಿಟಲ್ಲೇ ಈ ಒಂದು ಗಣೇಶನ ಕೂಡಿಸಿದ್ದಾರೆ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಹೋದ್ಮೇಲೆ ಆ ದೇವಸ್ಥಾನದ ಒಳಗಡೆ ಗಣೇಶ ಯಾವ ಥರ ಇದ್ದಾನೆ ಅದನ್ನು ತೋರಿಸ್ತೀನಿ. ಇವಾಗ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ನೋಡಿರಿ. ಇಲ್ಲಿ ಗಣೇಶಗೆ ಬೆಳ್ಳಿ ಮುಖ ಇಟ್ಟು ಪೂಜೆನ ಮಾಡಿದ್ದಾರೆ. ಇವಾಗ ನಮಸ್ಕಾರ ಎಲ್ಲ ಮಾಡಿಕೊಂಡು ನಾವು ಪ್ರದಕ್ಷಿಣೆ ಹಾಕೋಣ ಅಂತೇಳಿ ಇವಾಗ ಪ್ರದಕ್ಷಿಣೆನ ಹಾಕ್ತಾ ಇದ್ದೀವಿ. ಇವಾಗ ಪ್ರದಕ್ಷಿಣೆ ಎಲ್ಲ ಹಾಕಿದ್ಮೇಲೆ ಇಲ್ಲಿ ತೀರ್ಥ ಪ್ರಸಾದನ ಕೊಡ್ತಾಯಿದ್ರು. ತೀರ್ಥನ ತೊಗೊಂಡು ಹಾಗೆ ಹೂ ಕೊಟ್ಟರು, ಅದನ್ನು ತೊಗೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ದೇವ್ರಂತರೂ ತುಂಬಾ ಚೆನ್ನಾಗಿದೆ ನೋಡಿರಿ. ಇವತ್ತು ಹಬ್ಬ ಇರೋದ್ರಿಂದ ಎಷ್ಟೊಂದು ಜನ ಬಂದಿದ್ದಾರೆ. ಹಾಗೆ ಹೊರಗಡೆ ಬಂದ್ವಿ. ಬಂದಾದಮೇಲೆ ಇಲ್ಲಿ ಅರಿಶಿನ ಕುಂಕುಮನೂ ಇಟ್ಟಿದ್ರು. ಹಾಗೆ ಹಣೆಗೆ ಅರಿಶಿನ ಕುಂಕುಮನ ಇಟ್ಟು ಇವಾಗ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು ನೋಡಿರಿ. ಪಲಾವ್ ಏನೋ ಕೊಡ್ತಾಯಿದ್ರು, ಅದನ್ನು ಇಸ್ಕೊಂಡು ಇಲ್ಲಿ ಗಣೇಶದು ಹೋಮನ ಮಾಡ್ತಾಯಿದ್ರು. ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ಹೊತ್ತು ನೋಡೋಣ ಅಂತೇಳಿ ಬಂದು ಇಲ್ಲಿ ಕೂತ್ಕೊಂಡ್ವಿ. ಇಲ್ಲಿ ಗಣೇಶಂದು ಹೋಮ ಕೂಡ ಮಾಡ್ತಾ ಇದ್ದಾರೆ. ಇವಾಗ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದು 2ನೇ
ಒಂದು ಗಣೇಶನ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ದೇವ್ರನ್ನ ಯಾವ ಥರ ಕೂಡಿಸಿದ್ದಾರೆ, ಗಣೇಶ ಯಾವ ಥರ ಇದ್ದಾನೆ ಅದನ್ನು ತೋರಿಸ್ತೀನಿ. ಇದು ಬಂದು ಕೃಷ್ಣನ ದೇವಸ್ಥಾನ ನೋಡ್ರಿ. ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ತುಂಬಾ ಚೆನ್ನಾಗಾಯಿತು. ಬಟ್ ನಮಗೆ ಬರೋಕ್ಕಾಗಲಿಲ್ಲ, ನಾವು ಬರಲಿಲ್ಲ. ಆದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಕೃಷ್ಣನ ದೇವಸ್ಥಾನ. ಪ್ರತಿಯೊಂದು ಫೆಸ್ಟಿವಲ್ನೂ ಅಷ್ಟೇ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ಇಲ್ಲಿ ಗಣೇಶನ ಕೂಡಿಸಿದ್ದಾರೆ. ಪ್ರತಿ ವರ್ಷ ಈ ಗಣೇಶನ ನೋಡೋದನ್ನ ನಾವು ಬಿಡೋದೇ ಇಲ್ಲ. ಇವಾಗ ಈ ಗಣೇಶನ ತೋರಿಸ್ತೀನಿ. ಇದು ಎರಡನೆಯ ನಾವು ನೋಡ್ತಾ ಇರೋದು ಈ ವರ್ಷದ ಎರಡನೆಯ ಗಣೇಶ. ತುಂಬ ಚೆನ್ನಾಗಿ ಕೂಡಿಸಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಗಣೇಶ. ಇಲ್ಲಿ ನೋಡ್ರಿ, ಇಲ್ಲೆಲ್ಲನೂ ವೆಂಕಟರಮಣ, ಲಕ್ಷ್ಮಿ ಎಲ್ಲನೂ ಫಸ್ಟು ಡೆಕೋರೇಷನ್ ಮಾಡಿದ್ದಾರೆ. ಸುತ್ತಲೂ ನೋಡ್ರಿ ಯಾವ ಥರ ಇದೆ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಜನ ಬಂದಿದ್ದಾರೆ. ಇಲ್ಲೇನು ಕಾಣಿಸ್ತಿದೆ ನೋಡ್ರಿ, ಇದು ಗಣೇಶ. ಇದು ನನಗೆ ತುಂಬಾ ಇಷ್ಟ ಆಯಿತು ಈ ಗಣೇಶ. ಮತ್ತು ಗೌರಿನೂ ಅಷ್ಟೇ ಎಷ್ಟು ಚೆನ್ನಾಗಿದ್ದಾಳೆ ನೋಡ್ರಿ, ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದ್ದಾಳೆ ಗೌರಿ. ಇವಾಗ ದೇವ್ರ ನಮಸ್ಕಾರ ಮಾಡಿಕೊಂಡು ಇವಾಗ ಇಲ್ಲಿ ತೀರ್ಥ ಪ್ರಸಾದನ ತೊಗೊತಾ ಇದ್ದೀವಿ. ಮತ್ತು ಇಲ್ಲಿ ಸಂಗೀತ ಕಚೇರಿ ಕೂಡ ಇತ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡು ಕೇಳೋಣ ಅಂಥೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ತುಂಬ ಚೆನ್ನಾಗಿ ಸಂಗೀತ ಕಚೇರಿ ನಡೀತಾ ಇತ್ತು. ಇಲ್ಲಿ ಪ್ರಸಾದನೂ ಕೊಟ್ಟರು, ಅದನ್ನು ತೊಗೊಂಡು ಹೋಗ್ತಾ ಇದ್ವಿ. ಕೇಸರಿ ಬಾತನ್ನ ಕೊಟ್ಟಿದ್ದಾರೆ. ಹಾಗೆ ಇವಾಗ ಹೋಗ್ತಾ ಇದ್ವಿ. ಇಲ್ಲಿ ನಾಗರಕಲ್ಲಿಗೆ ನಮಸ್ಕಾರ ಮಾಡೋಣ ಅಂಥೇಳಿ ಬಂದ್ವಿ. ನಾವು ನಾಗರ ಪಂಚಮಿ ದಿವಸ ನಾಗರಕಲ್ಲಿಗೆ ಹಾಲು ಹಾಕ್ತೀವಿ. ಬಟ್ ಇಲ್ಲಿ ಇವತ್ತು ಅಂದರೆ ಗಣೇಶ ಚತುರ್ಥಿ ದಿವಸ ಇವತ್ತು ಇಲ್ಲಿ ಎಲ್ಲರೂ ನಾಗರಕಲ್ಲಿಗೆ ಹಾಲು ಹಾಕ್ತಾಯಿದ್ದಾರೆ ನೋಡ್ರಿ. ಇವತ್ತಿನ ದಿವಸ ಹಾಕ್ತಾರಂತೆ ಈ ಕಡೆ ಬೆಂಗಳೂರು ಕಡೆ. ಬಟ್ ನಾವೆಲ್ಲ ನಾಗರ ಪಂಚಮಿ ದಿವಸನೇ ಹಾಲು ಹಾಕಿದ್ವಿ. ಅವ್ರವ್ರ ಪದ್ಧತಿ ಅವ್ರವ್ರು ಮಾಡ್ತಾಯಿದ್ದಾರೆ ನೋಡ್ರಿ. ಎಷ್ಟೊಂದು ಜನ ಇದ್ದಾರೆ, ತುಂಬ ಜನ ಬಂದಿದ್ದಾರೆ. ಇವಾಗ ನಾವು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಅಷ್ಟು ತುಂಬಾ ಜನ ಇದ್ದರು, ಜಾಗನೇ ಬಿಡ್ತಾ ಇರಲಿಲ್ಲ. ಹಂಗೆ ಹಿಂಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಇವಾಗ ಹೋಗ್ತಾಯಿದ್ವಿ. ಫ್ರೆಂಡ್ಸ್ ನೋಡಿ, ಇವಾಗ ಎಲ್ಲೆಲ್ಲಿ ದೇವರು ಕೂಡಿಸಿದ್ದಾರೆ, ಎಲ್ಲ ಕಡೆ ಎಲ್ಲೆಲ್ಲಿ ಗಣೇಶ ಕೂಡಿಸಿದ್ದಾರೆ ಎಲ್ಲ ಕಡೆ ದರ್ಶನ ಮಾಡಕ್ಕೆ ಹೊಂಟೀವಿ ನೋಡ್ರಿ. ಇದು ಈ ವರ್ಷದ 3ನೇ ಗಣೇಶ ನೋಡ್ರಿ. ಇವಾಗ ಶನಿ ಮಹಾತ್ಮ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ. ಆ ಒಂದು ದೇವಸ್ಥಾನದ ಹತ್ರ ಈ ಒಂದು ಗಣೇಶನ ಕೂಡಿಸಿದ್ದಾರೆ. ಕೆಳಗಡೆ ಗರುಡ ಇದೆ, ಗರುಡ ಮೇಲೆ ಗಣೇಶ ಕೂತ್ಕೊಂಡಿದ್ದಾನೆ. ಇವಾಗ ಈ ವರ್ಷದ 3ನೇ ಒಂದು ಗಣೇಶನ ನೋಡ್ತಾ ಇದ್ದೀವಿ ನೋಡ್ರಿ. ಎಷ್ಟೊಂದು ಚೆನ್ನಾಗಿದೆ. ಇವಾಗ ಈ ದೇವರ ದರ್ಶನ ಮಾಡ್ತೀವಿ. ಇವಾಗ ನೋಡ್ತಾ ಇರೋದು 4ನೇ ಗಣೇಶ. ನಮ್ಮ ಮನೆ ಹತ್ರ ಇರೋ ಒಬ್ಬರು ಮನೆಯಲ್ಲಿ ಕೂಡಿಸಿದ್ರು. ಮಕ್ಕಳೆಲ್ಲರೂ ಸೇರಿ ಈ ಒಂದು ಗಣೇಶನ ಕೂಡಿಸಿದ್ರು. ಇವಾಗ 4ನೇ ಗಣೇಶನ ದೇವರ ದರ್ಶನ ಮಾಡ್ತಾ ಇದ್ದೀವಿ. ಇವತ್ತು ಸಾಯಂಕಾಲನೂ ಮತ್ತೆ ನಾವು ಬೇರೆ ಗಣೇಶನ ನೋಡೋಕೆ ಹೋಗ್ತೀವಿ. ಅದು ಯಾವುದು ಅಂತ ಮತ್ತೆ ತೋರಿಸ್ತೀನಿ. ಇವಾಗ ಇದನ್ನು ನಮಸ್ಕಾರ ಮಾಡಿಕೊಂಡು ಮನೆಗೆ ಹೋದ್ಮೇಲೆ ಏನಾಗುತ್ತೆ ತೋರಿಸ್ತೀನಿ. ಇವಾಗ ಮನೆಗೆ ಬಂದಾದಮೇಲೆ ನಮ್ಮ ಮನೆ ಓನರ್ ಆಂಟಿ ಇವತ್ತು ಅವ್ರ ಮನೆಯಲ್ಲಿ ಗಣೇಶನ ಕೂಡಿಸಿದ್ದಾರೆ. ಅದಕ್ಕೆ ಪ್ರಸಾದ ಅಂತೇಳಿ ನಮ್ಮ ಮನೆಗೆ ಕೊಟ್ಟು ಕಳಿಸಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಸಿಹಿ ಕಡುಬು ಮತ್ತು ಖಾರ ಕಡುಬು, ಹಾಗೆ ಅದ್ರ ಜೊತೆ ಲೆಮನ್ ರೈಸು, ಕೋಸಂಬರಿ ಮತ್ತು ಕಡಲೆಕಾಳು, ಇಲ್ಲಿ ಮತ್ತು ಚಟ್ನಿ ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದು ಸಾಂಬಾರೇನೋ ಕೊಟ್ಟಿದ್ದರು. ಇಷ್ಟೆಲ್ಲ ಅಡುಗೆನ ಮಾಡಿ ನಮಗೆ ಕಳಿಸಿದ್ದಾರೆ ನೋಡ್ರಿ. ನಾವು ಇವತ್ತು ಹಬ್ಬ ಎಲ್ಲ ಮಾಡಿದ್ವಿ, ಕರ್ಗಡಬೆಲ್ಲ ಮಾಡಿದ್ವಿ. ನಾವು ಅವ್ರಿಗೆ ಕೊಟ್ಟು ಬಂದ್ವಿ. ಪ್ರತಿದಿನ ಅಂದರೆ ಪ್ರತಿ ಸತಿ ಏನಾದರೂ ಹಬ್ಬ ಮಾಡಿದಾಗ ಅವ್ರು ಏನೇ ಒಂದು ಸ್ಪೆಷಲ್ ಅಡುಗೆ ಮಾಡಿದ್ರೆ ನಮಗೆ ಕೊಟ್ಟು ಕಳಿಸ್ತಾರೆ ನೋಡ್ರಿ. ಇವಾಗ ಇದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ. ಇದು ಸಾಯಂಕಾಲ ಟೈಮಲ್ಲಿ ನಮ್ಮ ಮನೆ ಹತ್ರ ಇರೋ ಇದು ಗಣೇಶ ದೇವಸ್ಥಾನ ನೋಡ್ರಿ. ಇವಾಗ ಗಣೇಶ ದೇವಸ್ಥಾನಕ್ಕೆ ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಸಂಜು 3 ಜನ ಬಂದಿದ್ದೀವಿ. ಇಲ್ಲಿ ನೋಡ್ರಿ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವಾಗ ಇದನ್ನು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಇದು ಬೆಳಗ್ಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಏನು ನಾವು ಬಂದಿದ್ದೀವಿ ನೋಡ್ರಿ. ಅದೇ ದೇವಸ್ಥಾನಕ್ಕೆ ಮತ್ತೆ ನಮ್ಮ ಅಕ್ಕ ಅವ್ರು ನೋಡಿರಲಿಲ್ಲ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದ್ವಿ. ಬೆಳಗ್ಗೆ ಹೆಂಗೂ ತೋರಿಸಿದ್ದೀನಲ್ಲ, ಮತ್ತೆ ಯಾಕೆ ಆ ಗಣೇಶನ ತೋರಿಸೋದು ಅಂತೇಳಿ ತೋರಿಸ್ಲಿಲ್ಲ. ಇನ್ನೊಂದು ಸತಿ ಅಲ್ಲಿ ದರ್ಶನ ಮಾಡಿದ್ವಿ, ಗಣೇಶನ ದರ್ಶನ ಎಲ್ಲ ಮಾಡಿದ್ವಿ. ಮತ್ತು ಇಲ್ಲಿ ಭರತನಾಟ್ಯ ಎಲ್ಲ ಇತ್ತು, ಅದಕ್ಕೆ ನೋಡೋಣ ಅಂತೇಳಿ ಇಲ್ಲಿ ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಂಡಿದ್ವಿ.
ಇವತ್ತಿನ 5ನೇ ಗಣೇಶನ ನೋಡ್ತಾ ಇದ್ದೀವಿ ನೋಡ್ರಿ. ಇದು 5ನೇ ಗಣೇಶ ಇವತ್ತು ನಾವು ನೋಡ್ತಾ ಇರೋದು. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ನಾವು ಏನು ಹೇಳಿದೆ ಆವಾಗಲೇ, ಅದರೇ ದೇವಸ್ಥಾನದ ಆಪೋಸಿಟಲ್ಲಿ ಈ ಒಂದು ಗಣೇಶನ ಕೂಡಿಸಿದ್ರು. ಪ್ರತಿ ಗಲ್ಲಿಯಲ್ಲೂ ಒಂದೊಂದು ಗಣೇಶನ ಕೂಡಿಸಿದ್ದಾರೆ. ತುಂಬ ಗಣೇಶನ ಕೂಡಿಸಿದ್ದಾರೆ. ಕೆಲವೊಂದು ಗಣೇಶ ಇವತ್ತೇ ಕೂಡಿಸಿ ಇವತ್ತೇ ವಿಸರ್ಜನೆ ಮಾಡ್ತಾರೆ. ಇವಾಗ ನಾವು ಇಲ್ಲಿ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀವಿ. ನಾನು ಇವತ್ತು ಎಷ್ಟು ಗಣೇಶನ ನೋಡಿದ್ನಿ ಅಂತ ಅದನ್ನೆಲ್ಲನೂ ಶೇರ್ ಮಾಡ್ತಾಯಿದ್ದೀನಿ. ಇದು ನನ್ನ ಇವತ್ತಿನ 5ನೇ ಗಣೇಶ ನೋಡ್ರಿ. ಉಸಿರಾಡಕ್ಕಾಗೋಲ್ ಹೋಗಿ ನೋಡಿ ಹೆಂಗೆ ಇವಾಗ ಇಲ್ಲಿ 6ನೇ ಗಣೇಶನ ನೋಡೋಕೆ ಬಂದಿದ್ದೀವಿ. ಇದು ಬಂದು ನಮ್ಮ ಮನೆ ಹತ್ರ ಒಂದು ರಾಜೇಶ್ವರಿ ಟೆಂಪಲ್ ಅಂತಿದೆ. ಆ ಒಂದು ಟೆಂಪಲ್ ಹತ್ರ ಈ ಒಂದು ಗಣೇಶನ ಕೂಡಿಸಿದ್ದಾರೆ. ಇಲ್ಲಿ ನೋಡ್ರಿ ಗೌರಿ ಎಷ್ಟು ದೊಡ್ಡದಾಗಿ ಇದ್ದಾಳೆ, ಅದ್ರ ಪಕ್ಕದಲ್ಲಿ ಗಣೇಶನ ಇದ್ದಾನೆ. ಇದು ಒಂಥರ ತುಂಬಾ ಚೆನ್ನಾಗಿ ಅಂತ ಅನ್ನಿಸ್ತು ನನಗೆ. ಎಲ್ಲ ದೊಡ್ಡದು ಗಣೇಶನ ಇಟ್ಟಿದ್ದಾರೆ, ಬಟ್ ಇದರಲ್ಲಿ ದೇವಿ ದೊಡ್ಡದಾಗಿ ಗಣೇಶ ಪುಟ್ಟದಾಗಿ ಇದ್ದಾರೆ. ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಸೀರೆನ ಉಡಿಸಿದ್ದಾರೆ ಮತ್ತು ಗೌರಿ ಪೂಜೆ ಗಣೇಶ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೆಕೋರೇಷನ್ನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು. ನಮಗೆ ತುಂಬಾ ಇಷ್ಟ ಆಯಿತು. ನೋಡಿರಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ. ಇವಾಗ ನಾನು ಬಂದಿದ್ದೀನಿ 7ನೇ ಗಣೇಶನ ನೋಡೋಕ್ಕೆ. ಇದು ಬಂದು ನಮ್ಮ ಮನೆ ಹತ್ರನೇ ಇದೆ, ನೆಕ್ಸ್ಟ್ ರೋಡಲ್ಲಿರೋದು. ಇವಾಗ ಇಲ್ಲಿ ನಮಸ್ಕಾರ ಮಾಡ್ಕೊಳ್ಳೋಣ ಅಂತೇಳಿ ಬಂದ್ವಿ. ಆದರೆ ಇಲ್ಲಿ ವಿಸರ್ಜನೆಗೆ ರೆಡಿ ಮಾಡ್ತಾಯಿದ್ದಾರೆ. ಬೆಳಗ್ಗೆಯಿಂದ ಬಂದೇ ಇರಲಿಲ್ಲ. ಸಾಯಂಕಾಲ ಇವಾಗ ಎಲ್ಲ ಎಲ್ಲೆಲ್ಲಿ ದೇವ್ರು ಕೂಡಿಸಿದ್ದಾರೆ ಎಲ್ಲ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆ ಹತ್ರನೇ ಇರೋದು. ಇದರಲ್ಲಿ ನೋಡ್ರಿ ಆಂಜನೇಯ ಇದ್ದಾನೆ, ದೊಡ್ಡದಾಗಿ ಆಂಜನೇಯ ಇದ್ದಾನೆ, ಪುಟ್ಟದಾಗಿ ಗಣೇಶ ಇದ್ದಾನೆ. ಇವಾಗ ಇದು ವಿಸರ್ಜನೆ ಮಾಡೋಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಾವು ನಮಸ್ಕಾರ ಮಾಡೋಣ ಅಂತೇಳಿ ಇವಾಗ ನಮಸ್ಕಾರ ಮಾಡೋಕ್ಕೆ ಬಂದಿದ್ದೀವಿ. ಇದು ನನ್ನ 7ನೆಯ ಗಣೇಶನ ನೋಡ್ತಾ ಇರೋದು ನೋಡ್ರಿ. ಇವಾಗ ನಾನು ಬಂದಿದ್ದೀನಿ 8ನೇ ಗಣೇಶನ ನೋಡೋಕ್ಕೆ. ಇದು ಬಂದು ನಮ್ಮ ಮನೆ ಹತ್ರ ಒಂದು ಸ್ಕೂಲ್ ಇದೆ. ಸ್ಕೂಲ್ ಆಪೋಸಿಟಲ್ಲಿ ಈ ಒಂದು ಗಣೇಶನ ಕೂಡಿಸಿದ್ದಾರೆ. ಇಲ್ಲಿ ನೋಡ್ರಿ ಎಷ್ಟು ಪುಟ್ಟದಾಗಿದ್ದಾನೆ. ಒಂದು ಕೈ ಇದೆ, ಕೈಯಲ್ಲಿ ಜೋಗಲಿ ಥರ ಏನೋ ಬಂದಿದೆ, ಅದರ ಮೇಲೆ ಗಣೇಶ ಕೂತ್ಕೊಂಡಿದ್ದಾನೆ. ತುಂಬಾ ಚೆನ್ನಾಗಿದೆ ಗಣೇಶ. ಪ್ರತಿ ವರ್ಷ ಅಷ್ಟೇ ಇಲ್ಲಿ ಪುಟ್ಟದಾಗಿ ಈ ಥರನೇ ಬಾಲಗಣಪತಿ ಥರನೇ ಕೂಡಿಸ್ತಾರೆ. ಹೋದ ವರ್ಷನೂ ಅಷ್ಟೇ ಬಾಲಗಣಪತಿ ಥರನೇ ಕೂಡಿಸಿದ್ರು. ಈ ಸತಿನೂ ಅಷ್ಟೇ ಪುಟ್ಟದಾಗಿ ಬಾಲಗಣಪತಿ ಥರನೇ ಕೂಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ನೋಡ್ರಿ ಯಾವ ಥರ ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮತ್ತೆ ದೇವಿದು ಗೌರಿದು ಒಂದು ವಿಗ್ರಹನೂ ಇದೆ, ಅದನ್ನು ತೋರಿಸ್ತೀನಿ. ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡ್ರಿ. ಎಲ್ಲ ಕಡೆ ಅಷ್ಟೇ ಗೌರಿದು ಮುಖ ಮಾತ್ರನೇ ಇದೆ, ಬಟ್ ಇಲ್ಲಿ ಪೂರ್ತಿ ನಿಂತಿರೋ ಗೌರಿ ಇದ್ದಾಳೆ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಗಣೇಶ ಇವಾಗ ನಾವು ನೋಡ್ತಾ ಇದ್ವಿ 9ನೇ ಗಣೇಶ. ಇದು ಬಂದು ನಮ್ಮ ಮನೆ ಹತ್ರನೇ ಇಟ್ಟಿರೋ ಒಂದು ಗಣೇಶ ನೋಡ್ರಿ. ಸುತ್ತಮುತ್ತಲು ತುಂಬ ಗಣೇಶನ ಇಟ್ಟಿದ್ದಾರೆ. ನಾನು 9 ಗಣೇಶ ದರ್ಶನನ ಮಾಡಿದೆ. ನೀವೆಷ್ಟು ಗಣೇಶನ ದರ್ಶನ ಮಾಡಿದ್ರಿ ಅಂತ ಕಮೆಂಟ್ ಮಾಡಿರಿ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮ್ಮ ದಿನ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ.